ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನಷ್ಟು ಜನರನ್ನು ಹುಡುಕ್ತಾ ಇದ್ದಾರೆ. ಇನ್ನಷ್ಟು ಜನರನ್ನ ಕೆಸಿಎ ಕಾರ್ಯದರ್ಶಿ ಮತ್ತೆ ಖಜಾಂಚಿ ಇಬ್ರು ಕೂಡ ನಾಪತ್ತೆ. ಶಂಕರ್ ಮತ್ತೆ ಜಯರಾಮ್, ಕಾರ್ಯದರ್ಶಿ ಶಂಕರ್ ಮತ್ತೆ ಖಜಾಂಚಿ ಜಯರಾಮ್. ಜಯರಾಮ್ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ, ಶಂಕರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇವರಿಬ್ಬರು ನಾಪತ್ತೆ. ನಿದ್ದೆ ಹೊಡಿತಾ ಇತ್ತು ವ್ಯವಸ್ಥೆ, ನಿದ್ರೆ ಮಾಡ್ತಾ ಇತ್ತು ಸಿಸ್ಟಮ್. 24 ಗಂಟೆ ಆಯ್ತು, ಹೆಣ ಬಿದ್ವು, 11 ಹೆಣ. ಜನ ಹಿಡಿ ಶಾಪ ಹಾಕಿದ್ರು. ಇವ್ರಿಗೆ ಅಂದಾಜಿರ್ಲಿಲ್ವಂತೆ, ಇವ್ರಿಗೆ ಅಂದಾಜು 8 ಜನ ಸೇರ್ತಾರೆ ಅಂತ. ಯೋಗ್ಯತೆ ಇಲ್ಲ ಅಂತ ಅರ್ಥ. ಹಿಂದಿನ ದಿವಸ ಸಂಭ್ರಮಾಚರಣೆ ಯಾವ ರೀತಿ ಆಯ್ತಲ್ಲ ಕಪ್ ಗೆದ್ದಂಥ ಸಂದರ್ಭದಲ್ಲಿ, ಆವಾಗ ಬೆಂಗಳೂರಿನಲ್ಲಾದಂಥ ಸ್ಥಿತಿಗತಿಗಳನ್ನು ನೋಡಿದ್ರೆ ಗೊತ್ತಾಗ್ತಿತ್ತು ನಿಮಗೆ. ಇನ್ನು ಮಾರನೇ ದಿವಸ ಅದೇ ಗುಂಗಲ್ಲಿದ್ದರು. ಕಾಮನ್ ಸೆನ್ಸ್ ರೀ, ಇದೆಲ್ಲ ಕಾಮನ್ ಸೆನ್ಸ್. ಅದೇ ಗುಂಗಲ್ಲಿದ್ದರು ಅಭಿಮಾನಿಗಳು. ಬರ್ದಂಗಿದ್ದು ಬಿಡ್ತಾರಾ? ಎಲ್ಲೋ ದೂರದಲ್ಲಾಗಿರುವಂಥ ಪಂದ್ಯಕ್ಕೇ ಇಷ್ಟೊಂದು ಸಂಭ್ರಮ ಪಟ್ಟರು. ಬರ್ದಂಗಿರ್ತಾರ ಅಭಿಮಾನಿಗಳು. ಬಂದರು ಹಿಂಡು ದಂಡು ಕಟ್ಕೊಂಡು, ಬಿದ್ವು 11 ಹೆಣ. ನಾಚಿಕೆ ಆಗಬೇಕು ವ್ಯವಸ್ಥೆಗೆ. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ಇದೀಗ ತಾನೇ ನೀವು ಬ್ರೇಕಿಂಗ್ ನ್ಯೂಸನ್ನು ಕೂಡ ನೋಡಿದ್ರಿ. ಇನ್ನಿಬ್ಬರನ್ನು ಕೂಡ ಹುಡುಕುವಂಥ ಪ್ರಯತ್ನಗಳಾಗ್ತಾ ಇವೆ. ಜೊತೆಗೆ ಏನಂತಾರೆ, ಒಬ್ಬ ಕಾರ್ಯದರ್ಶಿ ಮತ್ತೊಬ್ಬ ಖಜಾಂಚಿ ಜಯರಾಮ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಇನ್ನು ಕಾರ್ಯದರ್ಶಿ ಶಂಕರ್ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವ್ರನ್ನು ಕೂಡ ಹುಡುಕ್ತಾ ಇದ್ದಾರೆ. ಇನ್ನು ಮುಂದಿನ ಹಂತ ಏನು? ಈಗ ಸರ್ಕಾರ, ನೀವು ಹೇಳಿದ್ರಿ ನಿನ್ನೆ ಮಧ್ಯಾಹ್ನದಿಂದ ಬಹಳ ಆ್ಯಕ್ಟಿವ್ ಆಗಿದೆ. ಈ ಮೂರು ರೀತಿಯಿಂದ ಈಗ ಶುರುವಾಗಿದೆ ಈಗ ತನಿಖೆ ಅನ್ನುವಂಥದ್ದು. ಏನೀಗ ರಂಗನಾಥ್, ಇನ್ನೊಂದು ಪ್ರಮುಖವಾದ ವಿಚಾರವನ್ನು ನಾನು ಈಗ ಹೇಳ್ತಾ ಇದ್ದೀನಿ. ಏನೊಂದು FIR ರಿಜಿಸ್ಟರ್ ಆಯಿತು, FIR ರಿಜಿಸ್ಟರ್ನ ಮಾಡಿದಂಥವ್ರು, ಕಂಪ್ಲೇಂಟ್ ಕೊಟ್ಟೋದಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಅವರು, ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಒಂದು ಕಂಪ್ಲೇಂಟನ್ನು ಕೊಡ್ಕೋತಾರೆ. 3 KSA ಇರ್ಬೋದು, DNA ಇರ್ಬೋದು, ಮತ್ತು ಅದಕ್ಕೆ RCB ಇರ್ಬೋದು, ಈ ಫ್ರಾಂಚೈಸ್ ವಿರುದ್ಧ ಕಂಪ್ಲೇಂಟನ್ನು ಕೊಡ್ತಾರೆ. ಇನ್ನೊಂದು ನಾನು ಹೇಳುವಂಥದ್ದು, 3ನೇ ತಾರೀಕು ಫೈನಲ್ ಮ್ಯಾಚ್ ಇದೆ. ಅಂದರೆ 7:15 ಫೈನಲ್ ಮ್ಯಾಚು ಅಹಮದಾಬಾದಲ್ಲಿ ನಡೀತಾ ಇರುತ್ತೆ. ಅದೇ 3ನೇ ತಾರೀಕು ಸಂಜೆ 6 ಗಂಟೆಗೆ KCA ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅನಿರುದ್ಧ್ ಘೋಷ್ ಅವರು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ. ನಾಳೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ನಮಗೆ ಪರ್ಮಿಷನ್ ಬೇಕು ಅಂತ. ಇನ್ನೂ ಟಾಸೇ ಆಗಿಲ್ಲ, ಪರ್ಮಿಷನ್ ಬೇಕು ಅಂತ. ಇದು FIR ಕಾಪಿಲಿ ಮೆನ್ಷನ್ ಆಗಿರುವಂಥ ಕಂಟೆಂಟು. ಅವರು ಇನ್ನೂ ಒನ್ ಅವರ್ ಇನ್ನೂ ಟಾಸೇ ಆಗಿಲ್ಲ. 6 ಗಂಟೆಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಗಿರೀಶ್ಗೆ ನಾಳೆ ನಮಗೆ ಸೆಲೆಬ್ರೇಷನ್ ಮಾಡಬೇಕು, ನಮಗೆ ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಆಗಿರುವಂಥದ್ದು, ಇನ್ನೊಂದು ಕಡೆ ಗೆದ್ದ ತಕ್ಷಣ RCB ಅವರು ಪೋಸ್ಟ್ ಮಾಡ್ಕೋತಾರೆ. ಪರ್ಮಿಷನ್ನೇ ತೊಗೊಂಡಿಲ್ಲ ಅವರು. ವಿಕ್ಟ್ರಿ ಪೆರೇಡ್ಗೆ ಪೊಲೀಸ್ ಆಯುಕ್ತರಿಂದ ಪರ್ಮಿಷನ್ನೇ ತೊಗೊಂಡಿಲ್ಲ, ಪೋಸ್ಟ್ ಮಾಡ್ತಾರೆ. ಇದೊಂದು. ಇನ್ನು KCA ಅವರು ಇದಕ್ಕೆ ಸಂಬಂಧಪಟ್ಟಂತೆ 19-20 ಗೇಟ್ ಇದ್ರೂ ಕೂಡ ಓಪನ್ ಮಾಡೋದು 3 ಗೇಟು ಮಾಡಲೋಬೇಡ ಅಂತ ಅಷ್ಟು ಜನ, ಲಕ್ಷಾಂತರ ಜನ ಬಂದು ಸೇರ್ಕೊಂಡಿದ್ದಾರೆ, ಜಮಾಯಿಸಿದ್ದಾರೆ. ಜೊತೆಗೆ DNA ಅವರು ಕೂಡ ಪರ್ಫೆಕ್ಟ್ ಆಗಿಲ್ಲ, ಪಾಸ್ಗಳು, ಟಿಕೆಟು, ಇದಕ್ಕೆ ಸಂಬಂಧಪಟ್ಟಂತೆ ಈವೆಂಟ್ ಯಾವ ರೀತಿ ಇರುತ್ತೆ ಅವರು ಕೂಡ ಮಾಡಿಲ್ಲ. ಹಂಗೆ 3 ಸಂಸ್ಥೆಗಳು ಕೂಡ ತಪ್ಪು ಇರುವಂಥದ್ದನ್ನ, ಯಾರ್ಯಾರದು ಏನೇನು ತಪ್ಪು ಅನ್ನೋದನ್ನ ಕಂಪ್ಲೀಟ್ ಆಗಿ ಅವರು ಒಂದು ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ. ಯಾರು ಇವ್ರದ್ದು DNA ಅವ್ರದ್ದು ಏನು ತಪ್ಪು, RCB ಅವ್ರದ್ದು ಏನು ತಪ್ಪು, KCA ಅವ್ರದ್ದು ಏನು ತಪ್ಪು ಅಂತ. ಈಗ ಸಂಬಂಧಪಟ್ಟಂತೆ ಈಗ KCA ಸೆಕ್ರೆಟರಿ ಶಂಕರ್ನ ಮತ್ತೆ ಜಯರಾಮ್ ಖಜಾಂಚಿ ಅವ್ರ ಮನೆಗೂ ಕೂಡ ರೈಡ್ ಮಾಡಿದ್ದಾರೆ, ಅರೆಸ್ಟ್ ಮಾಡೋಕ್ಕೆ ಎಸ್ಕೇಪ್ ಆಗಿದ್ದಾರೆ. ಇನ್ನು ಉಳಿದಂತೆ DNA ಸಂಬಂಧಪಟ್ಟಂತವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, RCBಗೆ ಸಂಬಂಧಪಟ್ಟಂತವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಇನ್ನೂ ಕೂಡ ಸಾಕಷ್ಟು ಜನನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಎಸ್ ಕಿರಣ್, ಒಂದು ಮಾತು ಮಾತ್ರ ತುಂಬಾ ಸ್ಪಷ್ಟ, ಇವ್ರಿಗೆಲ್ಲ ಮಂಕ್ ಕೌದಿತ್ತು ವ್ಯವಸ್ಥೆಗೆ ಅಂತ. ಮಂಕ್ ಹಿಡ್ದಿತ್ತು ಇವ್ರಿಗೆಲ್ಲ, ಬುದ್ಧಿ ಕೆಟ್ಟಿತ್ತು. ಯಾಕಂದರೆ ಮಾರನೇ ದಿವಸನೇ ಬಂದು ಈ ರೀತಿ 3 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ವಿಧಾನಸೌಧದ ಮುಂಭಾಗದಲ್ಲಿ ನೀವು ಅದಕ್ಕೊಂದು ವ್ಯವಸ್ಥೆ ಮಾಡೋದು. ಯಾವ ಪ್ರಿಪರೇಷನ್ ಇತ್ತು ನಿಮಗೆ? ಯಾವುದನ್ನು ಅಳೆದಿದ್ರಿ? ಇನ್ನೊಂದು ರಾಜ್ಯದ ಇತಿಹಾಸದಲ್ಲಿ ಇನ್ನೊಂದು ಸಂಗತಿ ಹೇಳ್ತೀನಿ, ಭಾಳ ಜನ ಗಮನಿಸಿಲ್ಲ, ನೀವುಗಳು. ಏನಪ್ಪ ಅಂತಂದರೆ, ರಾಜ್ಯಪಾಲರು ಬಂದು ಆಟಗಾರರನ್ನು ಕಾಯ್ತಾ ಇದ್ದಾರೆ. ಎಲ್ಲಾದರೂ ಕೇಳಿದ್ವಿ ನಾವು? ಇನ್ನು ರಾಷ್ಟ್ರಪತಿಗಳಾಗಿರಲಿ, ಘನದವೆತ್ತ ರಾಜ್ಯಪಾಲರಾಗಿರಲಿ, ಅವರು ಮೊದಲು ಬರಲ್ಲ, ಎಲ್ಲರೂ ಬಂದಾದ್ಮೇಲೆ ಅವ್ರನ್ನ ಕರೆಸ್ತಾರೆ. ಇಲ್ಲಿ ಹಂಗಲ್ಲ, ರಾಜ್ಯಪಾಲರೇ ಬಂದು ಕಾಯ್ತಾ ಇದ್ರು. ಅಂಥ ಸ್ಥಿತಿ. ಜೊತೆಗೆ ಇಡೀ ವೇದಿಕೆ ಅನ್ನೋದಿದೆಯಲ್ಲ, ರಾಜಕಾರಣಿಗಳ ಮಕ್ಕಳು ತುಂಬಿ ತುಳುಕ್ತಾ ಇತ್ತು. ಆಟಗಾರರೇ ಕಂಗಾಲಾಗೋಗ್ಬಿಟ್ಟಿದ್ರು, ಇದೇನೋ ಎಡವಟ್ಟಾಗತ್ತಿದು ಅಂತ. ಇನ್ನೊಂದು ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಸಂಗತಿ, ಮಳೆ ಬರಲಿಲ್ಲ ಅಂದಿದ್ದಿದ್ರೆ ನಾನು ಹೇಳ್ತೀನಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು. ಮಳೆ ಬರಲಿಲ್ಲ ಅಂದಿದ್ದಿದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಇದು ಸಂಗತಿ. ಎಷ್ಟು ಪ್ಲಾನ್ ಮಾಡಿದ್ರಿ? ಏನು ಕತೆ ನೀವು? ಯಾವ್ಯಾವ ACPಗಳಿಗೆ ಯಾವ್ಯಾವ ಜವಾಬ್ದಾರಿ ವಹಿಸಿದ್ರಿ? ಯಾರ್ಯಾರನ್ನ ಯಾವ್ಯಾವ ಗೇಟಲ್ಲಿ ನಿಲ್ಲಿಸಿದ್ರಿ?
ಎಷ್ಟು ಮೀಟಿಂಗ್ ಮಾಡಿದ್ರಿ? ಶೇಮ್.